ನಮಸ್ಕಾರಗಳು. ಮೊದಲನೇದಾಗಿ ಏನು ಇವತ್ತು ಗಣರಾಜ್ಯೋತ್ಸವ ದಿನ ಎಲ್ಲರಿಗೂ ಶುಭವಾಗಲಿ. ನೀವು ಎಲ್ಲ ಗಮನಿಸದೆ ನೋಡಿರ್ಬೋದು, ಇಡೀ ಚಿಂತಾಮಣಿಯಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಕಸ ತುಂಬಿಕೊಂಡಿದೆ. ಮೋರಿಗಳು ಕ್ಲೀನ್ ಮಾಡೋರು ಯಾರು ಇಲ್ಲ. ಲೈಟ್ಗಳು ಹೋದ್ರೆ ಲೈಟ್ಗಳು ಹಾಕುವಂಥವ್ರು ಇಲ್ಲ. ಈಗಲೂ ನಾವು ಟ್ಯೂಬ್ಲೈಟ್ ಸೆಟ್ಗಳಲ್ಲಿ ಇದ್ದೀವಿ. ಪುರಸಭೆಗಳಲ್ಲೂ ಇವತ್ತು LED ಲೈಟ್ಗಳು ಬಂದಿವೆ. ಇಡೀ ಬೀದಿಗಳಲ್ಲಿ LED ಲೈಟ್ಗಳಿದೆ. ನಮ್ದು ನಗರಸಭೆ ಆಗಿದ್ದು ಕೋಟಿಗಳು ದುಡ್ಡಿದ್ದು ಇವತ್ತವರೆಗೂ ಟ್ಯೂಬ್ಲೈಟ್ಗಳಲ್ಲಿ ಇದ್ದೀವಿ. ಆದರೆ ಆ ಟ್ಯೂಬ್ಲೈಟ್ ಅಲ್ಲಿ ಲೈಟ್ ಹೋದ್ರೂ ಹಾಕಕ್ಕಾಗ್ತಾ ಇಲ್ಲ. ಇಂಥ ಸಂದರ್ಭಗಳಲ್ಲಿ ನೀರು 8-10 ದಿವಸ, ಕನಿಷ್ಠ ಅಂದ್ರೆ 8-10 ದಿವಸ ಆಗ್ತಾ ಇದೆ ನೀರು ಕೂಡ. ಇದೆಲ್ಲ ಗಮನಿಸ್ತಾನೆ ಇದ್ದೀವಿ, ನಾವು ಹೇಳ್ತಾನೆ ಇದ್ದೀವಿ. ಆದ್ರೆ ಮೊನ್ನೆ ನಮ್ಮ ಕಮಿಷನರ್ ಆದ ಚಲಪತಿ ಅವರು ಆಡಳಿತಾಧಿಕಾರಿಯಾಗಿ ನೇಮಕ ಆಗಿದ್ದಾರೆ ಕೈವಾರಕ್ಕೆ. ತಮ್ಗೆಲ್ಲ ಗೊತ್ತಿದ್ದಂಗೆ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು, ಟ್ರ್ಯಾಕ್ಟರ್ಗಳು, ಟಿಪ್ಪರ್ಗಳು ಎಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಕ್ಲೀನ್ ಮಾಡಿರುವಂಥದ್ದು ನೋಡ್ತಾ ಇದ್ದೀರಾ, ನೀವೆಲ್ಲ ನೋಡಿದ್ದೀರಾ. ಇವ್ರಿಗೆ ಯಾರು ಆದೇಶ ಕೊಟ್ರು ಅಂತ? ಏನ್ ಕಾನೂನು ಗೌರವನೇ ಇಲ್ವಾ? ಆಡಳಿತ ಅಧಿಕಾರಿ ಆದ ನಂತರ ಇಲ್ಲಿಂದ ನಗರಸಭೆ ನಮ್ಮ ಟ್ಯಾಕ್ಸ್ ಇಂದ ಇವತ್ತು ಗಾಡಿಗಳಾಗಿರ್ಬೋದು, ಟಿಪ್ಪರ್ಗಳಾಗಿರ್ಬೋದು, ಇವ್ ಸಂಬಳಗಳಾಗಿರ್ಬೋದು, ಎಲ್ಲ ನಮ್ಮ ಟ್ಯಾಕ್ಸ್ ಇಂದ ಬಂದಿರುವಂತಹದ್ದು. ಆ ಟ್ಯಾಕ್ಸ್ ದುಡ್ಡು ಚಿಂತಾಮಣಿದು, ನಗರದ್ದು, ಕ್ಲೀನಿಂಗು, ಇನ್ನೊಂದು ಮತ್ತೊಂದು ಕೈವಾರದ್ದು. ಯಾವ ನಾಯ? ಇಲ್ಲಿ ಗೊಬ್ಬು ವಾಸನೆ, ಇಡೀ ಚಿಂತಾಮಣಿ ಎಲ್ಲಿ ನೋಡಿದ್ರೆ ಅಲ್ಲಿ ಕಸ, ಮೋರಿಗಳೆಲ್ಲ ತುಂಬಿಕೊಂಡು ಬಿಟ್ಟಿದೆ. ನೀವು ನೋಡಿರ್ಬೋದು, ಇವತ್ತು ಗಣರಾಜ್ಯೋತ್ಸವ ದಿನದಲ್ಲಿ ನ್ಯಾಷನಲ್ ಸಾಂಗ್ ಇದೆ. ಆ ನ್ಯಾಷನಲ್ ಸಾಂಗ್ ಅಲ್ಲಿ ನಮ್ಮ ಕಮಿಷನರ್